ವಿವಾದಿತ ಆಳಂದ ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆ ಪ್ರಕರಣ ಏನಿದೆ ಅದನ್ನ ಸರ್ಕಾರ ಈಗ ವಾಪಸ್ ಪಡೆಯುತ್ತೆ. ಕೇವಲ ಅದೊಂದೇ ಅಲ್ಲ, ಖಾಸಗಿ ದೂರನ್ನು ಕೂಡ ಸರ್ಕಾರ ವಾಪಸ್ ಪಡೆದಿದೆ. ಇದಕ್ಕೆ ಸರ್ಕಾರದ ವಿರುದ್ಧ ಹಿಂದೂಪರ ಸಂಘಟನೆಗಳು ಹಾಗೂ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಖಾಸಗಿ ದೂರನ್ನ ಹಿಂಪಡೆಯೋ ಹಾಗಿಲ್ಲ, ಕೋರ್ಟ್ಗೆ ಹೋಗ್ತೇವೆ, ಆ ಅಧಿಕಾರ ಸರ್ಕಾರಕ್ಕಿಲ್ಲ. ಕ್ಯಾಬಿನೆಟ್ ಏನು ನಿರ್ಣಯ ಕೈಗೊಂಡಿದೆ ಅದರ ವಿರುದ್ಧ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ತೀರ್ಮಾನವನ್ನ ಹಿಂದೂಪರ ಸಂಘಟನೆಗಳು ಹಾಗೂ ಮುಖಂಡರು ಮಾಡಿದ್ದಾರೆ. ಮುಸ್ಲಿಂ ಓಲೈಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ರೀತಿಯಾಗಿ ಬಿಜೆಪಿ ಮುಖಂಡ ಹಾಗೂ ದೂರುದಾರ ಹರ್ಷಾನಂದ್ ಗುತ್ತೇದಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಆಳಂದದಲ್ಲಿ 2022ನೇ ಇಸ್ವಿಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ್ ಚೈತನ್ಯ ಶಿವಲಿಂಗ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಆದಂಥ ಗಲಭೆಯಲ್ಲಿ ರಾಜ್ಯ ಸರ್ಕಾರ ಆ ಪ್ರಕರಣಗಳನ್ನು ಹಿಂಪಡ್ಕೊಂಡಿದ್ದು, ಇದು ಸಂಪೂರ್ಣವಾಗಿ ಮುಸ್ಲಿಂ ಓಲೈಕೆ ಕಾರಣಕ್ಕಾಗಿ ಹಿಂಪಡ್ಕೊಂಡಿದ್ದು ಇದು ತಪ್ಪು. ಮತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಇದು ಏನವರು ಮಾಡಿದ್ದಾರೆ, ಇದು ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ, ಮುಸ್ಲಿಮರಿಗೆ ನೀವು ಯಾವುದೇ ರೀತಿಯ ಕೋಮು ಗಲಭೆ ಮಾಡಿರಿ, ನೀವು ಯಾವುದೇ ರೀತಿಯ ಕ್ರೈಮ್ ಮಾಡಿರಿ, ನೀವು ಜಿಹಾದ್ ಮಾಡಿರಿ, ನಿಮಗೆ ಯಾವುದೇ ಸಂವಿಧಾನ ಅಥವಾ ಕಾನೂನು ನಿಮಗೆ ಅನ್ವಯಿಸೋದಿಲ್ಲ. ನೀವು ಏನು ಮಾಡಿದ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಒಂದು ಸಂದೇಶ ಇದು ರಾಜ್ಯದ ಮುಸ್ಲಿಮರಿಗೆ ಕೊಡೋದು, ಇದು ಭಾಳ ಆತಂಕಕಾರಿ ಒಂದು ಘಟನೆ ಮತ್ತು ಬೆಳವಣಿಗೆ. ಈ ರೀತಿ ಅವ್ರು ಮಾಡಿದ್ದರಿಂದ ಇವತ್ತು ನಮ್ಮ ಒಂದು ಏನು 13 ಕೇಸ್ಗಳವ, ಅದರಲ್ಲಿ 2 ಪ್ರೈವೇಟ್ ಕಂಪ್ಲೇಂಟ್ಗಳಿದ್ದು. ನಮ್ಮ ವಾಹನ ಚಾಲಕ ಆನಂದ್ ಸೂರ್ಯವಂಶಿ ಕೊಟ್ಟಿದ್ದು ಒಂದು ಕಂಪ್ಲೇಂಟು, ನಮ್ಮ ಕಾರ್ ಮೇಲೆ ಹಲ್ಲೆ ಮಾಡಿದ್ದು. ಮತ್ತು ಇನ್ನೊಂದು ಜಂಗ್ಲೆ ಅಂತಂದು ಮಾಧ್ಯಮದವರೇ ಅವರ ಕ್ಯಾಮ್ರಾ ಕೂಡ ಕಸ್ಕೊಂಡು ಅವರಿಗೆ ಹೊಡೆದಿದ್ರು ಮುಸ್ಲಿಮರು. ಈ 2 ಪ್ರೈವೇಟ್ ಕಂಪ್ಲೇಂಟ್ನು ಕೂಡ ಇವತ್ತು ವಿತ್ಡ್ರಾ ಮಾಡಿದ್ದಾರೆ. ಇದು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರಲ್ಲ. ಸರ್ಕಾರದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ಸ್ ಯಾವಾಗಲೂ ಟ್ರಯಲ್ ಆಗಿ ಜಡ್ಜ್ಮೆಂಟ್ ಆಗಬೇಕು. ಆದರೆ ಅದನ್ನು ಕೂಡ ಇವತ್ತು ಹಿಂಪಡ್ಕೊಂಡಿದ್ದು ಇದು ಅಕ್ರಮ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಅದಕ್ಕೆ ಇದನ್ನು ಕೂಡ ನಾವು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ಮತ್ತು ಈ ಸಂಪೂರ್ಣ 13 ಕೇಸ್ಗಳನ್ನು ಚಾಲೆಂಜ್ ಮಾಡ್ತೀವಿ. ಯಾಕಂದರೆ ಚಿತ್ತಾಪುರದಲ್ಲಿ ಒಂದು ಪೊಲೀಸ್ ವೆಹಿಕಲ್ ಮೇಲೆ ಹಲ್ಲೆ ಆಗಿದ್ದು, ಅದನ್ನು ಹೈಕೋರ್ಟು ಸ್ಟೇ ಮಾಡಿದೆ. ಸರ್ಕಾರದವರೇ ಅದನ್ನು ಹಿಂಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು, ಅದನ್ನು ಸ್ಟೇ ಮಾಡಿದ್ದಾರೆ. ಹೀಗಾಗಿ ಇದು ಏನು ಘಟನೆ ಇದೆ ಆಳಂದದಲ್ಲಿ ಆಗಿರೋದು, ಇದು ಬರೀ ಒಂದು ಅಚಾನಕ್ಕಾಗಿ ಆಗಿರುವಂಥ ಘಟನೆ ಅಲ್ಲ. ಇದು ಸುಮಾರು 15 ದಿವಸದಿಂದ ಅವರು ಪ್ಲ್ಯಾನ್ ಮಾಡಿ ಅಲ್ಲಿ ಕಲ್ಲುಗಳನ್ನು ಜಮಾವಣೆ ಮಾಡಿಕೊಂಡು ಟ್ರ್ಯಾಕ್ಟರ್ದಲ್ಲಿ ತೊಗೊಂಡು ಹೋಗಿ ದರ್ಗಾದಲ್ಲಿಟ್ಟು, ಅವ್ರ ಮನೆಗಳ ಮೇಲೆ ಇಟ್ಟು, ತಲ್ವಾರು ಒಂದು ಸ್ಟೀಲ್ ಇದು ತೊಗೊಂಡು ಹೋಗಿ ತಲ್ವಾರು ತಯಾರು ಮಾಡಿಸಿ, ಕಟ್ಟಿಗೆಗಳು ಜಮಾವಣೆ ಮಾಡಿ, ಬ್ಯಾರಲ್ಗಳಲ್ಲಿ ನೀರು ಖಾರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು. ಮತ್ತು ಯಾವಾಗ ಕೇಂದ್ರ ಮಂತ್ರಿ ಬರ್ತಾರೆ ಭಗವಂತ ಖೂಬ ಅವರು, ನಮ್ಮ ಜಿಲ್ಲೆಯ BJP ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಅಲ್ಲಿ ಪೂಜೆಗೆ ಹೋದಾಗ, DC SP ಅವರ ಸಮ್ಮುಖದಲ್ಲಿ ಹೋದಾಗ ಎಲ್ಲರನ್ನೂ ಹಲ್ಲೆ ಮಾಡಿ, ಇವತ್ತು DC SP ಕಾರ್ನೂ ಕೂಡ ಹಲ್ಲೆ ಮಾಡ್ಯಾರ, ನಮ್ಮ ಕಾರಿಗೆ ಹಲ್ಲೆ ಮಾಡಿದ್ದಾರೆ, ಮತ್ತು BR ಪಾಟೀಲ್ ಅವ್ರ ಕಾರಿಗೆ ಹಲ್ಲೆ ಮಾಡಿದ್ದಾರೆ. ಇವೆಲ್ಲ ನೋಡಿದ್ರೆ ಅವರು ಒಂದು ಸಭೆನೂ ಮಾಡಿದ್ದಾರೆ ಹಿಂದಿನ ದಿವಸ, ನಾವು ಯಾವ ರೀತಿ ಇವರನ್ನು ತಡಿಬೇಕು, ಇವ್ರಿಗೆ ಪೂಜೆ ಮಾಡೋಕ್ಕೆ ಬಿಡಬಾರ್ದು ಅಂತಂದು ಏನು ಅವರು ಸಭೆ ಮಾಡಿದ್ದಾರೆ. ಇದೆಲ್ಲ ಏನು ಸಾಕ್ಷಿಗಳಿದ್ದು ಇವೆಲ್ಲ ಕೋರ್ಟಲ್ಲಿ ಚಾರ್ಜ್ ಶೀಟ್ ಮಾಡಿದರು ಪೊಲೀಸರು. ಇವೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಇದು ಒಂದು ಆರ್ಗನೈಸ್ಡ್ ಕ್ರೈಮ್, ಪ್ಲ್ಯಾಂಡ್ ಕ್ರೈಮು ಅಂತಂದು ಇದು ಸಾಕ್ಷಿಗಳು ಕೊಟ್ಟರು ಕೂಡ ಇವತ್ತು ಇವರು ಹಿಂಪಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಮುಸ್ಲಿಂ ಓಲೈಕೆ. ಇವತ್ತು ಮುಸ್ಲಿಮರನ್ನು ಫ್ರೀಯಾಗಿ ನೀವು ಏನೂ ಮಾಡಿರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ನಾವು ಒಂದು ಸಂದೇಶ ಇವತ್ತು ಅವರು ಕೊಡ್ಲಿಗತ್ತಾರ. ಮತ್ತು ಹಿಂದೂಗಳ ಹಕ್ಕು, ಹಿಂದೂಗಳ ಮೇಲೆ ಆದಂಥ ಹಲ್ಲೆ ದೌರ್ಜನ್ಯಗಳನ್ನು ಇವತ್ತು ನೆಗ್ಲೆಕ್ಟ್ ಮಾಡಿ ಈ ರೀತಿ ಓಲೈಕೆ ಮಾಡೋದು ಇದು ಖಂಡನೀಯ. ಅದಕ್ಕೆ ನಾವು ಮುಂದೆ ಕಾನೂನು ಹೋರಾಟ ಮಾಡ್ತೀವಿ, ಮತ್ತು ಸಾರ್ವಜನಿಕರ ಮಧ್ಯದಲ್ಲೂ ಕೂಡ ಈ ವಿಷಯಗಳು ತೊಗೊಂಡು ಹೋಗಿ ಹೋರಾಟ ಮಾಡ್ತೀವಿ ಅಂತ ನಿಮ್ಗೆ. ಇದು UT ಖಾದರ್ ಅವ್ರ ಮುಖಾಂತರ ಏನು ಅವರು ಕೇಸ್ ವಿರೋಧ ಇದು ಹಿಂಪಡ್ಕೋಬೇಕು ಅಂತಂದು ಅರ್ಜಿ ಬಂದಿದ್ದು, ಇದು ಭಾಳ ನಮಗೆ ಸ್ಪೀಕರ್ ಅವ್ರ ಮೇಲೆ ಇದ್ದಂಥ ಗೌರವ ಇವತ್ತು ಅದು ಕಡಿಮೆಯಾಗಿದೆ. ಯಾಕಂದ್ರೆ UT ಖಾದರ್ ಅವರು ಸ್ಪೀಕರ್ ಅಂತಂದ್ರೆ ಅವ್ರು ನ್ಯೂಟ್ರಲ್ ಆಗಿರಬೇಕು. ಮತ್ತು ಭಾಳಷ್ಟು ಸರ್ತಿ ಸದನದಲ್ಲಿ ನಮ್ಮ BJP ಶಾಸಕರೇ ಅವರಿಗೆ ಪ್ರಶಂಸೆ ಮಾಡಿದ್ದಾರೆ ಕೆಲವೊಂದು ಅವರ ನಿರ್ಧಾರಗಳು, ಅವರ ನಡೆಗಳನ್ನು ನೋಡಿ. ಆದರೆ ಇಲ್ಲಿ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದು ಇದು ತೋರಿಸ್ಕೊಡ್ತದೆ ನಮಗೆ ಇಸ್ಲಾಮೇ ನಾವು ದೊಡ್ಡದು, ನಮಗೆ ಸಂವಿಧಾನ ಮತ್ತು ನಮ್ಮದು ಇದು ಏನು ದೊಡ್ಡದಲ್ಲ ಅಂತಂದು UT ಖಾದರ್ ಅವ್ರನ್ನೂ ಕೂಡ ತಮ್ಮ ಘನತೆಗೆ ಅವರು ಚುತ್ತಿ ತಂದ್ಕೊಂಡಿದ್ದಾರೆ. ಮತ್ತು BR ಪಾಟೀಲ್ ಅವರು ಈ ಕ್ಷೇತ್ರದ ಶಾಸಕರಿದ್ದು ಅವರು ಲೆಟ್ರ್ ಕೊಡ್ಬೋದಾಗಿತ್ತು ಈ ಕೇಸ್ಗಳು ಹಿಂಪಡ್ಕೋರಿ ಅಂತಂದು, ಆದರೆ ಅವರು ಕೊಟ್ಟಿಲ್ಲ.
ಯಾಕಂದ್ರೆ ಇಲ್ಲಿ ಹಿಂದೂಗಳನ್ನು ವಿರೋಧಿ ಹಾಕ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಯು ಟಿ ಖಾದರ್ ಮುಖಾಂತರ ಇದು ಕೊಡಿಸಿ ಇದು ಕೇಸ್ಗಳು ಹಿಂಪಡ್ಕೊಂಡಿದ್ದಾರೆ. ಇದನ್ನು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ ಸ್ಪೀಕರ್ ಪೋಸ್ಟ್ ಅನ್ನು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಒಟ್ಟಾರೆ ಇದು ಏನು ಪ್ರಕರಣಗಳು ಹಿಂಪಡ್ಕೊಂಡಿರೋದು ಮುಖ್ಯಮಂತ್ರಿಯವರು ಮತ್ತು ಕ್ಯಾಬಿನೆಟ್ ಅವರು, ಇದು ಸಂವಿಧಾನದ ವಿರುದ್ಧ ಒಂದು ನಿರ್ಧಾರ ಮತ್ತು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಸಮಾಜದಲ್ಲಿ, ರಾಜ್ಯದಲ್ಲಿ ಒಂದು ಕೆಟ್ಟ ಸಂದೇಶ. ಇವತ್ತು ಯಾರು ಏನೇ ಕ್ರೈಮ್ ಮಾಡಿದ್ರೂ ಕೂಡ ನಾವು ಒಂದು ಮುಸ್ಲಿಂ ಓಲೈಕೆ ಸಲುವಾಗಿ ಅವ್ರ ಪರವಾಗಿ ಇರ್ತೀವಿ ಅನ್ನೋ ಸಂದೇಶ ಇವತ್ತು ಕೊಟ್ಟಿದ್ದಾರೆ. ಇದು ಸರಿಯಲ್ಲ ಅಂತ ನಾವು ಖಂಡಿಸ್ತೀವಿ.